ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರಿಂದ ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ಈಗ ಬೆಳ್ತಂಗಡಿ ಕೋರ್ಟ್ ವಿಧಿಸಿದೆ. ಜೀಪು ಚಾಲಕ ಸೋಮನಾಥ್ ಸಪಲ್ಯ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಮಾಡಿದ್ರು. ಅದರ ನಂತರದಲ್ಲಿ ಹಲ್ಲೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಿದ್ದು ವಿಡಿಯೋ ಒಂದಷ್ಟು ಸಾಕ್ಷಿಗಳನ್ನ ಆಧಾರವಾಗಿಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ರು. ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಅರೆಸ್ಟ್ ಆಗಿದ್ದಾನೆ. 14 ದಿನ ಆತನಿಗೆ ನ್ಯಾಯಾಂಗ ಬಂಧನ. ಆತ ಜೀಪ್ ಚಾಲಕ, ಅಲ್ಲೇ ಜೀಪ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಜೀಪ್ ಡ್ರೈವರ್. ಆತನನ್ನ ಈಗ ಬಂಧಿಸಿದ್ದಾರೆ. ಆ ಫೋಟೋದಲ್ಲಿ ಗಮನಿಸ್ತಾ ಇರೋದು ಸೋಮನಾಥ್ ಸಪಲ್ಯ. ಆತನನ್ನ ಬಂಧಿಸಿದ್ದಾರೆ. ಜೀಪ್ ಚಾಲಕ ಸೋಮನಾಥ್ನನ್ನ ಈಗ ಬಂಧಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಯಿತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ದಾಖಲಾಯಿತು. ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಈಗ ಆ ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸಿದ ನಂತರದಲ್ಲಿ ಹಲ್ಲೆಯನ್ನ ಮಾಡಿರೋದು, ಅದರ ಜೊತೆಯಲ್ಲಿ ಅಲ್ಲಿದ್ದವರು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದವರು, ಹಲ್ಲೆಯನ್ನ ಯಾರು ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಕೈಗೊಂಡಂತ ಪೊಲೀಸರು ಆ ನಂತರದಲ್ಲಿ ಈಗ ಈತನನ್ನ ಬಂಧಿಸಿದ್ದಾರೆ. ಈತ ಅಲ್ಲಿ ಜೀಪ್ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮನಾಥ್ ಸಪಲ್ಯ, ಕನ್ಯಾಡಿ ಗ್ರಾಮದವನು. ಆತನನ್ನ ಈಗ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಆರೋಪಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರಿಂದ ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ಈಗ ಬೆಳ್ತಂಗಡಿ ಕೋರ್ಟ್ ವಿಧಿಸಿದೆ. ಜೀಪು ಚಾಲಕ ಸೋಮನಾಥ್ ಸಪಲ್ಯ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಮಾಡಿದ್ರು. ಅದರ ನಂತರದಲ್ಲಿ ಹಲ್ಲೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಿದ್ದು ವಿಡಿಯೋ ಒಂದಷ್ಟು ಸಾಕ್ಷಿಗಳನ್ನ ಆಧಾರವಾಗಿಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ರು. ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಅರೆಸ್ಟ್ ಆಗಿದ್ದಾನೆ. 14 ದಿನ ಆತನಿಗೆ ನ್ಯಾಯಾಂಗ ಬಂಧನ. ಆತ ಜೀಪ್ ಚಾಲಕ, ಅಲ್ಲೇ ಜೀಪ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಜೀಪ್ ಡ್ರೈವರ್. ಆತನನ್ನ ಈಗ ಬಂಧಿಸಿದ್ದಾರೆ. ಆ ಫೋಟೋದಲ್ಲಿ ಗಮನಿಸ್ತಾ ಇರೋದು ಸೋಮನಾಥ್ ಸಪಲ್ಯ. ಆತನನ್ನ ಬಂಧಿಸಿದ್ದಾರೆ. ಜೀಪ್ ಚಾಲಕ ಸೋಮನಾಥ್ನನ್ನ ಈಗ ಬಂಧಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಯಿತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ದಾಖಲಾಯಿತು. ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಈಗ ಆ ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸಿದ ನಂತರದಲ್ಲಿ ಹಲ್ಲೆಯನ್ನ ಮಾಡಿರೋದು, ಅದರ ಜೊತೆಯಲ್ಲಿ ಅಲ್ಲಿದ್ದವರು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದವರು, ಹಲ್ಲೆಯನ್ನ ಯಾರು ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಕೈಗೊಂಡಂತ ಪೊಲೀಸರು ಆ ನಂತರದಲ್ಲಿ ಈಗ ಈತನನ್ನ ಬಂಧಿಸಿದ್ದಾರೆ. ಈತ ಅಲ್ಲಿ ಜೀಪ್ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮನಾಥ್ ಸಪಲ್ಯ, ಕನ್ಯಾಡಿ ಗ್ರಾಮದವನು. ಆತನನ್ನ ಈಗ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಆರೋಪಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರಿಂದ ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ಈಗ ಬೆಳ್ತಂಗಡಿ ಕೋರ್ಟ್ ವಿಧಿಸಿದೆ. ಜೀಪು ಚಾಲಕ ಸೋಮನಾಥ್ ಸಪಲ್ಯ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಮಾಡಿದ್ರು. ಅದರ ನಂತರದಲ್ಲಿ ಹಲ್ಲೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಿದ್ದು ವಿಡಿಯೋ ಒಂದಷ್ಟು ಸಾಕ್ಷಿಗಳನ್ನ ಆಧಾರವಾಗಿಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ರು.
ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಅರೆಸ್ಟ್ ಆಗಿದ್ದಾನೆ. 14 ದಿನ ಆತನಿಗೆ ನ್ಯಾಯಾಂಗ ಬಂಧನ. ಆತ ಜೀಪ್ ಚಾಲಕ, ಅಲ್ಲೇ ಜೀಪ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಜೀಪ್ ಡ್ರೈವರ್. ಆತನನ್ನ ಈಗ ಬಂಧಿಸಿದ್ದಾರೆ. ಆ ಫೋಟೋದಲ್ಲಿ ಗಮನಿಸ್ತಾ ಇರೋದು ಸೋಮನಾಥ್ ಸಪಲ್ಯ. ಆತನನ್ನ ಬಂಧಿಸಿದ್ದಾರೆ. ಜೀಪ್ ಚಾಲಕ ಸೋಮನಾಥ್ನನ್ನ ಈಗ ಬಂಧಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮೂರು ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಯಿತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ದಾಖಲಾಯಿತು. ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಈಗ ಆ ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸಿದ ನಂತರದಲ್ಲಿ ಹಲ್ಲೆಯನ್ನ ಮಾಡಿರೋದು, ಅದರ ಜೊತೆಯಲ್ಲಿ ಅಲ್ಲಿದ್ದವರು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದವರು, ಹಲ್ಲೆಯನ್ನ ಯಾರು ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಕೈಗೊಂಡಂತ ಪೊಲೀಸರು ಆ ನಂತರದಲ್ಲಿ ಈಗ ಈತನನ್ನ ಬಂಧಿಸಿದ್ದಾರೆ. ಈತ ಅಲ್ಲಿ ಜೀಪ್ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮನಾಥ್ ಸಪಲ್ಯ, ಕನ್ಯಾಡಿ ಗ್ರಾಮದವನು. ಆತನನ್ನ ಈಗ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ. ಆರೋಪಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರಿಂದ ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ಈಗ ಬೆಳ್ತಂಗಡಿ ಕೋರ್ಟ್ ವಿಧಿಸಿದೆ. ಜೀಪು ಚಾಲಕ ಸೋಮನಾಥ್ ಸಪಲ್ಯ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಮಾಡಿದ್ರು. ಅದರ ನಂತರದಲ್ಲಿ ಹಲ್ಲೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಿದ್ದು ವಿಡಿಯೋ, ಒಂದಷ್ಟು ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ರು. ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಕನ್ಯಾಡಿ ಗ್ರಾಮದ ಸೋಮನಾಥ್ ಸಪಲ್ಯ ಅರೆಸ್ಟ್ ಆಗಿದ್ದಾನೆ. 14 ದಿನ ಆತನಿಗೆ ನ್ಯಾಯಾಂಗ ಬಂಧನ. ಆತ ಜೀಪ್ ಚಾಲಕ, ಅಲ್ಲೇ ಜೀಪ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಜೀಪ್ ಡ್ರೈವರ್. ಆತನನ್ನ ಈಗ ಬಂಧಿಸಿದ್ದಾರೆ. ಆ ಫೋಟೋದಲ್ಲಿ ಗಮನಿಸ್ತಾ ಇರೋದು ಸೋಮನಾಥ್ ಸಪಲ್ಯ. ಆತನನ್ನ ಬಂಧಿಸಿದ್ದಾರೆ. ಜೀಪ್ ಚಾಲಕ ಸೋಮನಾಥ್ನನ್ನ ಈಗ ಬಂಧಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮೂರು ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡಲಾಯಿತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ದಾಖಲಾಯಿತು. ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಈಗ ಆ ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸಿದ ನಂತರದಲ್ಲಿ ಹಲ್ಲೆಯನ್ನ ಮಾಡಿರೋದು, ಅದರ ಜೊತೆಯಲ್ಲಿ ಅಲ್ಲಿದ್ದವರು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದವರು, ಹಲ್ಲೆಯನ್ನ ಯಾರು ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಕೈಗೊಂಡಂತ ಪೊಲೀಸರು ಆ ನಂತರದಲ್ಲಿ ಈಗ ಈತನನ್ನ ಬಂಧಿಸಿದ್ದಾರೆ. ಈತ ಅಲ್ಲಿ ಜೀಪ್ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮನಾಥ್ ಸಪಲ್ಯ, ಕನ್ಯಾಡಿ ಗ್ರಾಮದವನು. ಆತನನ್ನ ಈಗ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ. ಆರೋಪಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ.